Today's promise is from Psalm 140 and verse 12. ಇಂದಿನ ವಾಗ್ದಾನ ಕೀರ್ತನೆ 140:12ನೇ ವಾಕ್ಯದಿಂದ ಆರಿಸಿಕೊಳ್ಳಲಾಗಿದೆ. May God bless you this day with this blessing. ಈ ದಿನ ದೇವರು ಈ ಆಶೀರ್ವಾದದಿಂದ ನಿಮ್ಮನ್ನು ಆಶೀರ್ವದಿಸಲಿ. The scripture says, ವಾಕ್ಯವು ಹೇಳುತ್ತದೆ, the Lord secures justice for the poor. ಯೆಹೋವ ದೇವರು ಬಡವನಿಗೆ ವ್ಯಾಜ್ಯವನ್ನು ಆತನು ಕೊಡುತ್ತಾನೆ. God is a God of justice. ದೇವರು ನ್ಯಾಯವುಳ್ಳ ದೇವರಾಗಿದ್ದಾರೆ. God is a righteous judge. ಮತ್ತು ಆತನು ನೀತಿವಂತ ನ್ಯಾಯಾಧಿಪತಿ. In Isaiah 30 and verse 18, ಯೆಶಯ 30 ಮತ್ತು 18ರಲ್ಲಿ the Bible says God is a God of justice. ದೇವರು ನ್ಯಾಯವುಳ್ಳ ದೇವರು ಎಂದು ಹೇಳಲಾಗಿದೆ. And everyone who waits for him, he will do justice by blessing them. ಮತ್ತು ಯಾರು ಆತನಿಗಾಗಿ ಕಾದಿರುವರೋ ಅವರಿಗೆ ಆಶೀರ್ವಾದ ಕೊಡುವುದರ ಮೂಲಕ ನ್ಯಾಯವನ್ನು ದಯಪಾಲಿಸುತ್ತಾನೆ. Yes, he will do justice for you in your life, in your family, in society for you. ನಿಮಗಾಗಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮಗಾಗಿ ಆತನು ನ್ಯಾಯವನ್ನು ಮಾಡುವನು. Do not be afraid. ಭಯಪಡಬೇಡಿರಿ. God will do justice. ದೇವರು ನ್ಯಾಯ ಕೊಡುವನು. And he will make you rejoice and bring honor to you. ಮತ್ತು ಆತನು ನೀವು ಸಂತೋಷ ಪಡುವ ಹಾಗೆ ನಿಮಗೆ ಸನ್ಮಾನಿಸುವನು. All right, to whom does he do justice? ಎಲ್ಲವೂ ಸರಿ, ಯಾರಿಗೆ ಆತನು ನ್ಯಾಯವನ್ನು ಕೊಡುತ್ತಾನೆ? For his saints he does justice. ತನ್ನ ಸಂತರಿಗೆ ಆತನು ನ್ಯಾಯವನ್ನು ತರುತ್ತಾನೆ. Psalm 37 and verse 28. ಕೀರ್ತನೆ 37:28ನೇ ವಾಕ್ಯದಲ್ಲಿ The verse says, the Lord loves justice. ಕರ್ತನು ನ್ಯಾಯವನ್ನು ಪ್ರೀತಿಸುತ್ತಾನೆ ಎಂದು ಈ ವಾಕ್ಯವು ಹೇಳುತ್ತದೆ. The saints are preserved forever. ಭಕ್ತರು ಯಾವಾಗಲೂ ಅವರು ಕಾಪಾಡಲ್ಪಟ್ಟಿದ್ದಾರೆ. He does not forsake his saints. ಮತ್ತು ಆತನ ಭಕ್ತರನ್ನು ಆತನು ಮರೆಯುವುದಿಲ್ಲ. And he will cut off the children of the wicked. ದುಷ್ಟರನ್ನು ಆತನು ತೆಗೆದು ಬಿಡುತ್ತಾನೆ. The Lord does justice or loves to do justice for the saints. ಭಕ್ತರಿಗಾಗಿ ದೇವರು ನ್ಯಾಯವನ್ನು ಮಾಡುವುದಕ್ಕೆ ಪ್ರೀತಿಸುತ್ತಾನೆ. Saints who do his will. ಸಂತರು ಅಂದರೆ ಆತನ ಚಿತ್ತ ಮಾಡುವವರು. You are a saint of God. ನೀವು ದೇವರ ಸಂತರಾಗಿದ್ದೀರಿ. And God loves you. ಮತ್ತು ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. Because as a saint, you do his will and you carry him in your life. ನೀವು ಆತನ ಭಕ್ತರಾಗಿ ಆತನ ಚಿತ್ತ ಮಾಡಿ ಆತನನ್ನೇ ನಿಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಹೋಗುವಿರಿ. How does he preserve the saints? ಹೇಗೆ ಭಕ್ತರನ್ನು ಆತನು ಕಾಪಾಡುತ್ತಾನೆ? God will keep his saints as a tree planted by the water. ತನ್ನ ಭಕ್ತರನ್ನು ಹೊಳೆಯ ದಡದಲ್ಲಿ ನೆಡಲ್ಪಟ್ಟ ಮರದ ಹಾಗೆ ಕಾಪಾಡುವನು. And the saints shall be like the roots which are firmly established in the water. ಆ ಭಕ್ತರು ಬೇರುಗಳ ಹಾಗೆ ನೀರಿನಲ್ಲಿ ಬಹಳ ಬೇರೂರಿ ಅವರು ನಿಲ್ಲುತ್ತಿರುತ್ತಾರೆ. And because of that, when heat comes, ಅದರಿಂದಾಗಿ ಬಿಸಿ ಬರುವಾಗಲೂ his saints will never fear. ಆತನ ಭಕ್ತರು ಭಯಪಡುವುದಿಲ್ಲ. Always their leaves, their life, their family will be green and prosperous. ಯಾವಾಗಲೂ ಅವರ ಜೀವಿತ, ಅವರ ಕುಟುಂಬ, ಅವರ ಮನೆ ಯಾವಾಗಲೂ ಹಸುರಾಗಿರುವುದು. His saints will have no worries the whole year. ಮತ್ತು ಇಡೀ ವರ್ಷವಲ್ಲ ಆ ಭಕ್ತರಿಗೆ ಯಾವ ಚಿಂತೆ ಇರುವುದಿಲ್ಲ. Even if there is a drought, ಅಲ್ಲಿ ಕ್ಷಾಮವಿದ್ದರೂ ಕೂಡ, even if there is financial trouble everywhere in the world, ಲೋಕದಲ್ಲಿ ಎಲ್ಲಾ ಕಡೆ ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ, the Lord will do justice to his saints to make sure they don't have worries. ಮತ್ತು ಕರ್ತನು ತನ್ನ ಭಕ್ತರಿಗೆ ನ್ಯಾಯವನ್ನು ಮಾಡುತ್ತಾನೆ ಮತ್ತು ಅವರು ಚಿಂತೆ ಇಲ್ಲದ ಹಾಗೆ ಮಾಡುತ್ತಾನೆ. According to verse 7 and 8 of Jeremiah 17, God will bless them. ಯೆರೆಮೀಯ 17:7 ಮತ್ತು 8ರ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. Are you a saint of God? ನೀವು ದೇವರ ಭಕ್ತರಾಗಿದ್ದೀರಾ? Carrying Jesus in your body through the Holy Spirit as his temple? ಆತನ ಆಲಯವಾಗಿ, ಪವಿತ್ರಾತ್ಮನ ಮೂಲಕವಾಗಿ ನಿಮ್ಮ ದೇಹ ಆತನ ಆಲಯವಾಗಿ ಹೊತ್ತುಕೊಂಡು ಹೋಗುತ್ತಿದ್ದೀರಾ? Are you a saint of God who always listens to God and does the will of God in everything? ಎಲ್ಲದರಲ್ಲಿಯೂ ದೇವರ ಚಿತ್ತ ಮಾಡುವಂತಹ ದೇವ ಭಕ್ತರು ನೀವಾಗಿದ್ದೀರಾ? God will preserve you in the time of trouble. ಕಷ್ಟದ ಕಾಲದಲ್ಲಿ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. And prosper you in the midst of the greatest droughts. ಮತ್ತು ಕ್ಷಾಮದ ಮಧ್ಯದಲ್ಲಿಯೂ ದೇವರು ನಿಮ್ಮನ್ನು ಕಾಪಾಡುತ್ತಾನೆ.
God will do justice. ನಿಮಗಾಗಿ ನ್ಯಾಯ ಮಾಡುತ್ತಾನೆ. Today, the justice of God is coming to you in the name of Jesus. ಇಂದು ಯೇಸುವಿನ ನಾಮದಲ್ಲಿ ದೇವರ ನ್ಯಾಯ ನಿಮಗಾಗಿ ಇಂದು ಬರುತ್ತಿದೆ. Loving Heavenly Father, ಪ್ರೀತಿಯ ಪರಲೋಕದ ತಂದೆಯೇ, we love you, Lord. ನಿಮ್ಮನ್ನು ಪ್ರೀತಿಸುತ್ತೇವೆ. We love you, Lord. ನಿಮ್ಮನ್ನು ಪ್ರೀತಿಸುತ್ತೇವೆ ಕರ್ತನೆ. We need you, Lord. ನೀನೇ ನಮಗೆ ಬೇಕು. You're a God of justice. ನೀನು ನ್ಯಾಯದ ದೇವರು. How, Lord Jesus, you humbled yourself and offered yourself as a sacrifice. ಯೇಸುವೆ, ನಿನ್ನನ್ನು ನೀನು ತಗ್ಗಿಸಿಕೊಂಡು ಯಜ್ಞವಾಗಿ ನಮಗಾಗಿ ಸಮರ್ಪಿಸಿಕೊಟ್ಟಿದ್ದಿ. Lived righteously. ನೀತಿವಂತನಾಗಿ ಜೀವಿಸಿದ್ದಿ. Shed your righteous blood for our sins to be washed away. ನಮ್ಮ ಪಾಪ ತೊಳೆಯಲ್ಪಡುವುದಕ್ಕಾಗಿ ನೀತಿಯ ನಿನ್ನ ರಕ್ತ ಸುರಿಸಿದ್ದಿ. You offered yourself as a sacrifice for our redemption. ಕರ್ತನೆ, ನಮ್ಮ ಅಪರಾಧಕ್ಕಾಗಿ ನೀನು ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದಿ. Lord, you brought forth righteousness. ಕರ್ತನೆ, ನಿನ್ನ ಜೀವಿತದ ಮೂಲಕ ನೀತಿಯನ್ನೇ ನೀನು ಕೊಟ್ಟೆ. Give us the same grace. ಅದೇ ಕೃಪೆ ಅನುಗ್ರಹ ಮಾಡು. Help us to live in the same way. ಅದೇ ರೀತಿಯಾಗಿ ಜೀವಿಸಲು ನಮಗೆ ಸಹಾಯ ಮಾಡು. Give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.